ಈ ಹಿಂದೂ ಮುಸ್ಲಿಂ ಅನ್ನುವಂತಹ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಎಲ್ಲಿ ತನಕ ಹೋಗ್ತಾ ಇದೆ, ಎಷ್ಟು ಎಕ್ಸ್ಟ್ರೀಮ್ ಆಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ನಾವು ತೋರಿಸ್ತೀವಿ, ಮಾಹಿತಿ ಕೊಡ್ತೀವಿ. ನಿಮಗೆ ಊಟ ಹಾಕೋದಿಲ್ಲ, ಹೊರಗೆ ಹೋಗಿ ಅಂತ ಊಟಕ್ಕೆ ಕೂತವ್ರನ್ನ ಎದ್ದು ಕಳಿಸಿರೋದಂತೆ. ಮದುವೆಯಲ್ಲಿ ಊಟಕ್ಕೆ ಕೂತ ವ್ಯಕ್ತಿಗೆ ಅವಮಾನ ಮಾಡಿರುವುದು, ತಿಲಕ ಇಟ್ಕೊಂಡು ಊಟಕ್ಕೆ ಕೂತಿದ್ದಕ್ಕೆ ಅವಮಾನ ಅಂತೆ. ನೆಲಮಂಗಲದ ಮುಸ್ಲಿಂ ಮದುವೆಯಲ್ಲಿ ಹಿಂದೂಗಳು ಯಾರೋ ಹೋಗಿದ್ರಂತೆ. ಆತನ ಹಣೆನಲ್ಲಿ ಕುಂಕುಮ ಇತ್ತಂತೆ. ಇಸ್ಲಾಂಪುರದ ನಿವಾಸಿ ಸಮೀವುಲ್ಲಾ ಕುಟುಂಬದ ಮದುವೆ. ಕರ್ದಿದ್ದಕ್ಕೆ ಹೋಗಿರ್ತಾರೆ ಆಬ್ವಿಯಸ್ಲಿ. ಜಸ್ಟ್ ಒಂದು ಹಣೆಗೆ ತಿಲಕ ಇಟ್ಟ ಅನ್ನೋ ಕಾರಣಕ್ಕೆ ಮದುವೆ ಕಾರ್ಯಕ್ರಮದಲ್ಲಿ ಹಿಂಗೆ ಎದ್ದು ಕಳಿಸ್ತಾರೆ ಅಂದರೆ ಅದು ಏನು ಮತಾಂಧತಿ ಅಫೀಮು. ಹಾಗಾದ್ರೆ ಈ ಮದುವೆನಲ್ಲಿ ಓಡಾಡಿದ್ದೆಲ್ಲ ಗೊತ್ತಿರಲಿಲ್ವ ಇವ್ರಿಗೆ? ಅಸಹ್ಯದ ಪರಮಾವಧಿ ಅಪ್ಪ ಇದೆಲ್ಲ. ಅವರು ಹಿಂದೂ ಜನ ಗೂಟಿಗಿಕ್ಕಲ್ವಂತೆ. ಬಾ ಬಾ ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸ್ಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೇ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ, ಗೊತ್ತಾ? ಹಾಂ, ಅರ್ಥ ಮಾಡ್ಕೊ. ಯಾರು ಬಂದಿರ್ತಾರೋ ಏನು ಬಂದಿರ್ತಾರೋ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬರಿಸ್ತಾರೆ ಅಂದ್ರೆ ಸಾಹೇಬ್ರೆ ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು. ಪಾಪ ಯಾರೋ ಊಟ ಕೂತಿದ್ದಾನೆ. ಸಮಾಜ ಎತ್ತ ಕಡೆ ಸಾಕ್ತಿದೆ ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೆ.